ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕರ ಹೋಗೋದಕ್ಕೆಲ್ಲ ತಯಾರಿ ಆಯ್ತಾ? ಬಟ್ಟೆ ಎಲ್ಲ ಪ್ಯಾಕ್ ಆಯ್ತಾ? ಪ್ಯಾಕ್ ಮಾಡೋದು ಬಿಟ್ಬಿಟ್ಟು ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಾ? ಏನಾಯ್ತಾ? ಗೌತಮ್ ಅವ್ರು ಕೇಳಿಸ್ಕೊತಾರೆ. ಅಯ್ಯೋ ದೇವ್ರೆ, ಅದ್ರಲ್ಲಿ ಏನೈತೆ? ಹೊಟ್ಟೆ ಬಂದ್ಮೇಲೆ ತವ್ರ ಮನೆಗೆ ಹೋಗ್ಲೇಬೇಕು. ನೀವು ಅದೇ ತಾನೇ ಮಾಡ್ತಾ ಇರೋದು. ಅದರಲ್ಲಿ ಮುಚ್ಚುಮರೆ ಏನಕ್ಕೆ? ಅಲ್ಲ, ಅಲ್ಲಿಗೆ ಹೋಗದೆ ಮನೆಗೆ ವಾಪಸ್ ಬಂದು ಹೋಗೋ ಪ್ಲಾನ್ ಏನಾದರೂ ಆಯ್ತಾ? ಇಲ್ಲ, ಅಲ್ಲಿಂದ ಹಂಗೆ ಅಪ್ಪನ ಮನೆಗೆ ಹೋಗೋದೆ. ಮತ್ತೇನಕ್ಕೆ ಖುಷು ಖುಷು ಅಂತಿದ್ದೀರಾ? ಭಾವನವ್ರಿಗೇನು ಗೊತ್ತೇ ಇಲ್ಲ, ಕದ್ದು ಮುಚ್ಚಿ ರಹಸ್ಯವಾಗಿ ಗಡಿ ನಡ್ಕೊಂಡು ಹೋಗೋತಾರ. ಹಾಗಲ್ಲ ಮಲ್ಲಿ, ಗೌತಮ್ ಅವ್ರಿಗೆಲ್ಲಾನು ಗೊತ್ತು. ಆದರೂ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಅಪ್ಪನ ಮನೆಗೆ ಹೋಗ್ತಿದ್ದೀನಿ ಅಂತ ಕೇಳಿಸ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ. ಈಗ ಫಂಕ್ಷನ್ ಚೆನ್ನಾಗಾಗ್ಲಿ ಅನ್ನೋ ಒಳ್ಳೆ ಮೂಡಲ್ಲಿದ್ದಾರೆ. ಇದನ್ನ ಹೇಳಿ ಅವ್ರ ಮೂಡ್ ಸ್ಪಾಯ್ಲ್ ಮಾಡಬಾರ್ದಲ್ವಾ? ಅದಕ್ಕೆ ನಾನು ಹೋಗೋ ವಿಷಯ ಅವ್ರ ಮುಂದೆ ಹೇಳ್ಬೇಡ, ಸರಿನಾ? ಓ, ಹಂಗೆ ಲವ್ವು. ಆದ್ರೂ ಪಾಪ ಬಾವರು, ನೀವು ಇಲ್ದೆ ಒಂದ್ ಕ್ಷಣ ಇದ್ದೋರಲ್ಲ. ಪಾಪ ಇವಾಗ ಹೆಂಗಿರ್ತಾರೋ ಏನೋ ಅಲ್ಲ. ಈ ವಿರಹ ವೇದನೆ ಅಂತಾರಲ್ಲ, ಅದ್ರಲ್ಲಿ ಬೆಂದೋಗ್ಬಿಡ್ತಾರೆ ಪಾಪ. ಹೇ ತರ್ಲೆ, ಯಾಕೋ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಟೈಮ್ ಇದೆ ಕಣ. ಒಳ್ಳೆ ಆತ್ರಿಗೆ ಟಾಂಜನೆ ಆದಂಗೆ ಆಡ್ತೀವಿ ಕಣ. ಇಡ ಫೋನು, ಬರ್ತೀವಿ. ಏನಿಲ್ಲಿ? ಓಹೋ, ಅಕ್ಕವ್ರನ್ನ ರೆಡಿ ಮಾಡಕ್ ಬಂದ್ಬಿಟ್ಟಿದ್ಯಾ? ಅಕ್ಕರೆ ಅಂತ ಹೋಗಿ ಬಾವರೆ, ನೀವು ಎಲ್ಲರೂ ತರ ರೇಗಿಸ್ತಾ ಇದ್ದೀರಾ. ನಾನು ಒಳ್ಳೆ ಚಿಕ್ಕ ಮಗು ತರ ನೋಡ್ತಾ ಇದ್ದೀರಾ. ಇಲ್ಲಪ್ಪ, ನಿಮ್ ಬಗ್ಗೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಸುಮ್ಮನೆ ಪ್ರೀತಿಯಿಂದ ಹೇಳಿದೆ ಅಷ್ಟೇ. ನನಗೂ ಗೊತ್ತು, ಸುಮ್ಮನೆ ಹೇಳ್ದೆ. ಏನು ಅಕ್ಕ ತಂಗಿ ಇಬ್ರು ಸೀಕ್ರೆಟ್ ಆಗಿ ಮಾತಾಡ್ಕೋತಾ ಇದ್ರಿ? ಏನಿಲ್ಲ, ಅದು ಏನದು ಸೈನ್ ಲ್ಯಾಂಗ್ವೇಜು? ಏನಿಲ್ವಲ್ಲ, ಏನಿಲ್ಲ. ನಿಂಗೆ ಅರ್ಜೆಂಟ್ ಕೆಲಸ ಐತೆ, ಬರ್ತೀನಿ. ಏನು ಅಕ್ಕ ತಂಗಿ ಇಬ್ರು ಬಹಳ ಸೀಕ್ರೆಟ್ ಆಗಿ ಏನೋ ಮಾತಾಡ್ಕೋತಾ ಇದ್ರಿ? ಏನು ಅಂತ ನೀವೇ ಹೇಳ್ತೀರಾ ಅಥವಾ ನಾನು ಕಂಡಿಡ್ಬೇಕಾ? ಏನೂ ಇಲ್ಲ. ಏನೂ ಇಲ್ಲ ಅನ್ನೋದ್ರಲ್ಲಿ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಅದೇನು ಅಂತ ಹೇಳಿ ನೀವು ಹೇಳ್ತೀರಾ ಇಲ್ವಾ? ಸೀಮಂತ ಮುಗಿದ್ಮೇಲೆ ನಾನು ಅಪ್ಪನ ಮನೆಗೆ ಹೋಗ್ಬೇಕಲ್ಲ, ಅದರ ಬಗ್ಗೆ ಮಾತಾಡ್ತಿದ್ವಿ. ಅದ ವಿಷಯ. ಅದನ್ನ ನನ್ನಿಂದ ಮುಚ್ಚಿಡ್ಬೇಕು, ನನಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತೀನಿ ಅಂತನಾ? ನೋಡಿ ಭೂಮಿಕಾ, ನಾನು ಮೆಂಟಲಿ ಆಲ್ರೆಡಿ ಪ್ರಿಪೇರ್ ಆಗಿದ್ದೀನಿ. ನೀವು ಹೋಗಿದ್ ಬನ್ನಿ. ನೀವು ಖುಷಿಯಾಗಿರಿ, ಆರಾಮಾಗಿರಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಟೈಮ್ಗೆ ಏನೇನು ತಗೋಬೇಕೋ ಅದೆಲ್ಲ ತಗೊಳ್ಳಿ. ನನ್ನ ಚಿಂತೆ ಬಿಟ್ಬಿಡ್ರಿ, ನಾನು ಆರಾಮಾಗಿರ್ತೀನಿ. ಇನ್ನೂ ನಿಮ್ಮನ್ನು ನೋಡಲೇಬೇಕು ಅಂತ ನನಗನ್ಸಿದ್ರೆ ನಾನು ಅಲ್ಲಿಗೆ ಬಂದು ನಿಮ್ಮನ್ನು ನೋಡ್ತೀನಿ ಅಷ್ಟೇ. ಅದರಲ್ಲಿ ಏನಿದೆ? ಹೆಂಡತಿ ನೋಡ್ಕೊಂಡು ಹೋಗೋದಕ್ಕೆ ಆಗಾಗ ಬರ್ತಿರ್ತೀರ? ಅಫ್ಕೋರ್ಸ್. ನೀವು ಒಂಥರ ಮ್ಯಾಗ್ನೆಟ್ ಇದ್ದಾಗಿರಿ. ಜೊತೆಗೆ ಈಗ ಮಗು ಬೇರೆ ಸೇರ್ಕೊಂಡ್ಬಿಟ್ಟಿದೆ. ಡಬಲ್ ಸೆಳೆತ. ಮಿಸ್ ಯು ಟು. ವಿಪರ್ಯಾಸ ನೋಡಿ. ಮೊದಲಾದ್ರೆ ಬರೀ ನನ್ನ ಹೊಟ್ಟೆ ಮಾತ್ರ ಅಡ್ಡ ಬರ್ತಾ ಇದೆ. ಈಗ ನಿಮ್ಮ ಹೊಟ್ಟೆನೂ ಅಡ್ಡ ಬರ್ತಾ ಇದೆ. ಈ ಹೊಟ್ಟೆ ನಮ್ಮಿಬ್ಬರು ದೂರ ಮಾಡ್ತಾ ಇದೆ. ಗೌತಮ್ ಅವರೇ, ತಮಾಷೆಗೆ ಹೇಳ್ತಾರೆ. ನಿಮ್ಮ ಹತ್ರ ನಾನ್ ಸೆನ್ಸ್ ಮಾತಾಡ್ತೀನಿ, ಯಾರ ಹತ್ರ ಮಾತಾಡಲಿ? ಒಂದು ನಿಮಿಷ, ಈಗ ಹೊಟ್ಟೆ ಮಧ್ಯದಲ್ಲಿ ಬರ. ಅಮ್ಮ ಇಲ್ಲೋಡು ಎಷ್ಟಿದೆ ಅಂತ. ಜಾಣೆ ತಗೋ. ಜಾಣೆ ಅಲ್ವಾ ನೀನು? ಸುಧಾ, ಬನ್ನಿಯದ್ಗೆ. ದೇವಸ್ಥಾನಕ್ಕೆ ಹೊಟ್ಟಿದ್ವಿ. ಹೋಗಕ್ ಮುಂಚೆ ಅತ್ತೆ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ಅತ್ತೆ ಇವತ್ತಲ್ಲಿರ್ಬೇಕಾಗಿತ್ತು, ಬಟ್ ಏನ್ ಮಾಡೋದು, ಅವ್ರಿಗೆ ಮೈ ಹುಷಾರಿಲ್ಲ. ಅದಕ್ಕೆ ನಿಮ್ಮನ್ ಬಿಟ್ಟು ಹೋಗ್ತಿದ್ವಿ. ಸಾರಿ. ಇರ್ಲಿ ಬಿಡಿ ಅದ್ಗೆ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀರಾ? ಅಮ್ಮ ಎಲ್ಲಿಗೆ ಹೋಗ್ತಾಳೆ? ಇಲ್ಲೇ ಇರ್ತಾಳಲ್ವಾ? ಆದ್ರೂ ಅನ್ಸತ್ತಲ್ಲ ಅತ್ತೆ ಅಲ್ಲಿರ್ಬೇಕಿತ್ತು ಅಂತ. ಎಲ್ಲ ಸರಿ ಇದ್ದಿದ್ರೆ ಅವರೇ ಎಲ್ಲಾನು ಮುಂದೆ ನಿಂತು ಮಾಡಿರೋರು. ಅತ್ತೆ, ಹೋಗ್ಬರ್ತೀನಿ. ಹೋಗಕ್ ಮುಂಚೆ ನಿಮ್ಮ ಆಶೀರ್ವಾದ ತಗೋಣ ಅಂತ ಬಂದೆ. ಆಶೀರ್ವಾದ ಮಾಡಿ. ನನಗೆ ಗೊತ್ತು ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಅಂತ. ಆದ್ರೂ ನನ್ನ ಸಮಾಧಾನಕ್ಕೆ. ಸರಿ ಅತ್ತೆ,
ಹೋಗಿ ಬರ್ತೀನಿ ಸುಧಾ. ಅದ್ಕೆ ಅತ್ತೆನ ಹುಷಾರಾಗಿ ನೋಡ್ಕೊ. ಸರಿ ಅದ್ಕೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾನು ಇಲ್ಲೇ ಇದ್ದು ಅಮ್ಮನ್ ನೋಡ್ಕೋತೀನಿ. ಹಾ, ಥ್ಯಾಂಕ್ ಯು. ಬಾಯ್. ನೋಡಿದ್ಯಾ ಅಮ್ಮ, ಅದ್ಗೆ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನಿನ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾರೆ ಅಂತ. ಈ ಪ್ರೀತಿಗೋಸ್ಕರನಾದ್ರೂ ನೀನ್ ಬೇಗ ಹುಷಾರಾಗ್ಬೇಕು, ಹುಷಾರಾಗಿ ಅವ್ರ ಮಗುನ ಎತ್ತಾಡಿಸ್ಬೇಕು. ಹಾ, ಅದಕ್ಕೋಸ್ಕರ ನೀನ್ ಬೇಗ ಇದ್ರಲ್ಲಿ ಕುಡ್ದು ಹುಷಾರಾಗ್ಬೇಕು. ತಗೋ ತಗೋ ಜಾಣೆ, ತಗೋ. ಮತ್ತೆ ಬರ್ತಾ ನಿಂದ ಯಾವಾಗ ಇನ್ನು ಅನುಕೂಲ. ಹಲೋ, ಎಲ್ಲ ಗೊತ್ತಿದ್ದು ಕೇಳ್ತೀಯ, ಕಳ್ಳ ನೀನು. ನೀನ್ ಕೂತ್ಕೊಳ್ಳೋದಲ್ಲ, ಏನ್ರಿ ಯಾವಾಗ ಕುಳಿಸ್ತೀಯ? ಏನೋ ಅತ್ತೆ, ಈ ಸೀಮಂತದ ಶಾಸ್ತ್ರ ಎಲ್ಲ ಯಾಕೆ ಮಾಡ್ತಾರ? ನಿಂಗೆ ಡೀಟೇಲ್ ಆಗಿ ತಿಳ್ಕೊಬೇಕಾ? ಇಲ್ಲಿ ನೋಡು, ನಿಮ್ಮ ಮಾವ ಫ್ರೀಯಾಗಿ ನಿಂತಿದ್ದಾರೆ, ಅವ್ರನ್ನ ಕೇಳಪ್ಪ. ಅಳಿ ಅಂದ್ರೆ ನೇರವಾಗಿ ನನ್ನೇ ಕೇಳ್ಬೋದಾಗಿತ್ತಲ್ವಾ? ಏನ್ ಶಂಕ್ತಿಂದ ಬಂದ್ರೇ ತೀರ್ತಾನ? ಇಲ್ಲ ಸರ್, ಉದ್ಧರಣೆಯಿಂದ ಬಂದ್ರೂ ತೀರ್ತಾನೆ. ಎಕ್ಸಾಕ್ಟ್ಲಿ. ಹೇಳ್ತೀನಿ ಕೇಳಿ. ಹೆಣ್ಣು ಮಕ್ಕಳಿಗೆ ಹೆರಿಗೆ ಅನ್ನೋದು ಯುದ್ಧಕ್ಕೆ ಹೋದಾಗೆ. ಒಂದು ಕಾಲದಲ್ಲಿ ಇದು ಸಾವು ಬದುಕಿನ ಪ್ರಶ್ನೆ ಅನ್ನೋ ತರ ಇತ್ತು. ಹೆರಿಗೆನ ಸುಸೂತ್ರವಾಗಿ ಮುಗಿಸ್ಕೊಂಡು ಬರೋದು ಅಂದ್ರೆ ಪುನರ್ಜನ್ಮ ಎತ್ತದ ಹಾಗೆ ಅಂತ ಭಾವಿಸ್ತಾ ಇದ್ರು. ಅಷ್ಟು ಕಷ್ಟ ಇತ್ತು, ಅಷ್ಟು ಚಾಲೆಂಜಸ್ ಇತ್ತು. ಅದಕ್ಕೆ ಹಿಂದಿನವರು ಹೆರಿಗೆಗೆ ಮುಂಚೆ ಈ ಸೀಮಂತ ಅನ್ನೋದನ್ನ ಶುರು ಮಾಡಿದ್ರು. ಮತ್ತೆ ನೋಡ್ತೀವೋ ಇಲ್ವೋ, ಇದ್ದಾಗ ಖುಷಿಯಾಗಿದ್ದುಬಿಟ್ಟು ಸಂಭ್ರಮದಿಂದ ಕಳಿಸ್ಬೇಕು ಅಂತ ಈ ಆಚಾರಗಳನ್ನ ಶುರು ಮಾಡಿದ್ರು. ಮಾವ, ಇದರಿಂದ ಇಷ್ಟೊಂದೆಲ್ಲ ಎಮೋಷನಲ್ ಸ್ಟೋರಿ ಇದೆಯಾ? ಎಲ್ಲದ್ರ ಹಿಂದೆ ಒಂದಿದ್ದೇ ಇರುತ್ತೆ, ಅದ್ ನಮಗ್ ಗೊತ್ತಿರಲ್ಲ ಅಷ್ಟೇ, ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಒಂದಂತೂ ಸತ್ಯ, ಹೆಣ್ಣು ಮಕ್ಕಳು ಮಗು ಹೆತ್ತ ಮೇಲೆ ದೇವರೇ ಆಗ್ಬಿಡ್ತಾರೆ. ಅಂದ್ರೆ ಬೈ ಡಿಫಾಲ್ಟ್ ಆಟೋಮೆಟಿಕ್ ಆಗಿ ಆಗ್ಬಿಡ್ತಾರೆ. ಆ ಕಾರಣಕ್ಕೆ ಇದನ್ನು ಮಾಡ್ತಾರೆ. ಅವಳನ್ನ ಕೂಡಿಸಿ ಆರತಿ ಎತ್ತುತ್ತಾರೆ. ಇದ್ರ ಹಿಂದೆ ಇರೋ ಸೆಂಟಿಮೆಂಟು, ಲಾಜಿಕ್ಕು ಎಲ್ಲ. ಏನು ಹೇಳಿ ಮಾವ, ನಮ್ಮ ಪದ್ಧತಿಗಳು ಮಾತ್ರ ಎಷ್ಟು ಚೆನ್ನಾಗಿದೆ. ಬಟ್ ಏನೇ ಹೇಳಿ, ಈ ಹೆಣ್ಮಕ್ಳಿಗೆ ಮಾತ್ರ ಈ ಪೂಜೆ, ಆರತಿ, ರೆಸ್ಪೆಕ್ಟ್ ಅಲ್ಲ. ಪಾಪ ನಮ್ಮ ಗಂಡು ಮಕ್ಳಿಗೆ ಅವಾಗವಾಗ ಹೆಂಡತಿಯರಿಂದ ಮಹಾಮಂಗಳಾರತಿ ಸಿಗ್ತಾನೇ ಇರುತ್ತೆ ಅಷ್ಟೇ. ಅಮೃತಧಾರೆ